ಬಂದಿದ್ದೀವಿ. ಭಾಳ ರೇಟ್ ಇದೆ ಬರ್ತದೆ ಇಲ್ಲ ಸಂದಿ ಹೇಳಿ ಇದು ಫುಲ್ಲು ರೇಟು. ನಾವಂತೂ ಏನೂ ತಗೊಂಡಿಲ್ಲ ಹಾಗೆ ಬಂದು. ಸೊ ನಾವು ಏನಕ್ಕೆ ಈ ಥರ ಹೇಳಿದ್ವಿ ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಸೊ ಹಾಯ್ ಹೆಲೋ, ನಾನು ಪೂಜಾ. ಸೊ ನಾನು ಇವತ್ತು ನಮ್ಮ ತಮ್ಮ ಜೊತೆ ಮಾವು ಮೇಳೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ವಿಡಿಯೋಸ್ ನೋಡೇನೆ ಹೋಗ್ತಾ ಇರೋದು, ನೋಡೋಣ ಹೇಗಿದೆ ಅಂತ. ಸೊ ಹೋಗುವಾಗ ನೋಡಿ ಇಷ್ಟೊಂದು ಗಾಳಿ ಇತ್ತು, ಫೇಸ್ ಎಲ್ಲ ಇದು ಆಗ್ತಾಯಿದೆ, ಕೂದಲೆಲ್ಲ ಹೆಗ್ರು ಹೋಗ್ತಿದೆ. ಆ್ಯಂಡ್ ಈ ಪ್ಲೇಸಲ್ಲಿ ನೋಡಿ ನಾವು ಯಾವಾಗೂ ನಮ್ಮ ತಮ್ಮಂದಿರು ನಮಗೆ ಕಾರ್ ಕಲಿಸೋಕ್ಕೆ ಎಲ್ಲ ನಾವು ಇಲ್ಲೇ ಬರೋದು. ಆ್ಯಂಡ್ ನೀವು ಯಾರ್ಯಾರು ಇಲ್ಲೇ ಬಂದು ಕಾರ್ ಕಲಿತೀರಾ ಅಂತ ಹೇಳಿ. ಸೊ ಫೈನಲಿ ನಾವು ಕೂಡ ಮಾವು ಮೇಳಗೆ ಬಂದ್ವಿ. ಸೊ ಯಾರ್ಯಾರು ವಿಡಿಯೋಸ್ ನೋಡಿ ಬರ್ತಾ ಇದ್ದೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇಲ್ಲಿ ಫೈನಲಿ ಬಂದ್ವಿ. ಇವಾಗ ನಮ್ಮ ತಮ್ಮ ಬಂದಿದ್ದಾನಂತ ನನಗೆ ಅಲ್ಲಿ ಹೋಗೋಕ್ಕಾಗ್ತಿದೆ, ಇಲ್ಲಾಂದರೆ ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ. ಸೊ ಅಲ್ಲಿ ಹೋದ್ಮೇಲೆ ರೇಟ್ ಕೇಳ್ತಾಯಿದ್ರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಆ್ಯಂಡ್ ಮಾವಿನಕಾಯಿ ಏನೇನು ತಿನ್ನೋ ಫುಡ್ಡು ಆ್ಯಂಡ್ ಜ್ಯೂಸಸ್ ಏನಾದರೂ ಕೇಳಿದರೆ 120 ಮೇಲೇ ಇದೆ. ಅದಕ್ಕಿಂತ ಕೆಳಗಡೆ ಯಾವುದೂ ಇಲ್ಲ ಅಲ್ಲಿ. ಏನೋ ಒಂದು ಇದು ಏನಂತಾರೆ, ನಂದು ವ್ಲಾಗ್ ನೋಡಿರ್ತೀರ ನೀವು, ನಾನು ಖೋವಾನ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದು ಫುಲ್ ಸೆಟ್ಟೇ 60 ರುಪೀಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ಪೀಸ್ ಮಾತ್ರ 120 ರುಪೀಸ್ ಅಂತೆ. ಏನು ರೇಟೋ ನನಗೆ ಅರ್ಥ ಆಗಿಲ್ಲ. ಜಾಸ್ತಿ ಅಲ್ಲ, ಓವರ್ ಜಾಸ್ತಿ ಆಯಿತು. ಸೊ ನೀವು ತಿರುಗಾಡೋಕ್ಕೆ ಆ್ಯಂಡ್ ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಒಂದು ಸರಿ ವಿಸಿಟ್ ಆಗಿ ಬನ್ನಿ. ಆ್ಯಂಡ್ ನಿಮ್ಮದೇ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲನೂ ಇದೆ. ಸೊ ಮಕ್ಕಳಿಗೂ ಕೂಡ ಇಲ್ಲಿ ಎಂಜಾಯ್ ಮಾಡೋಕ್ಕೆ ನೀವು ಕರ್ಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಮನೆಗೋಸ್ಕರ ಆ್ಯಂಡ್ ನಿಮಗೆ ಕಿಚನ್ಗೆ ಏನೇನು ಬೇಕು ಐಟಮ್ಸು, ಲೈಟಿಂಗ್ಸು ಎಲ್ಲನೂ ಇದೆ. ಆ್ಯಂಡ್ ನಾನು ಇದೆಲ್ಲ ರೇಟ್ ಕೇಳಿಲ್ಲ, ಬರೀ ತಿನ್ನೋ ಫುಡ್ ಮಾತ್ರ ರೇಟ್ ಕೇಳಿದೆ. ಆ್ಯಂಡ್ ನಮ್ಮದು ಲೇಡೀಸ್ದು ಕುರ್ತಿ ಮತ್ತು ಶಾರ್ಟ್ ಕುರ್ತಿ, ಜೀನ್ಸ್ ಎಲ್ಲ ಇದೆ. ಆ್ಯಂಡ್ ಅದು ಕೂಡ ರೇಟ್ ನನಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಬೇರೆ ಕಡೆಗಿಂತ ಸ್ವಲ್ಪ ಜಾಸ್ತಿನೇ ಅನಿಸ್ತು, ಕಮ್ಮಿ ಏನು ಅನಿಸಿಲ್ಲ. ನಾನು ನಿಮಗೆ ಸುಮ್ಮನೆ ಹೇಳಲ್ಲ, ಚೆನ್ನಾಗೇ ಇತ್ತು, ರೇಟು ಕಮ್ಮಿನೇ ಇತ್ತು ಅಂತ ಏನು ಹೇಳೋಕ್ಕಾಗಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋ ಮಾಡೋರು ಕೂಡ ಹಾಗೆಲ್ಲ ಸುಮ್ಮನೆ ಎಲ್ಲ ಹೇಳಬೇಡಿ. ನಿಮ್ಮನ್ನ ನಂಬ್ಕೊಂಡು ಆ್ಯಂಡ್ ನಿಮ್ಮ ವಿಡಿಯೋಸ್ ನೋಡಿಕೊಂಡೇ ಜನ ಬಂದಿರ್ತಾರೆ ದೂರದಿಂದ. ಏನೋ ಚೆನ್ನಾಗಿದೆ, ಏನೋ ಕಮ್ಮಿ ಇದೆ ಏನೋ ಅಂತ ಬಂದಿರ್ತಾರೆ. ಸೊ ಆ ಥರ ಮಾಡಬೇಡಿ, ಇರೋದನ್ನ ವಿಡಿಯೋಲ್ಲಿ ಹೇಳಿ. ಆ್ಯಂಡ್ ಇಲ್ಲಿ ಪಿಕ್ಕಲ್ಸು ಇದೆ, ಎಲ್ಲ ಫ್ಲೇವರು ಕೂಡ ಇದೆ. ಆ್ಯಂಡ್ ಜ್ಯುವೆಲರಿ ಇದೆ. ಆ್ಯಂಡ್ ಮನೆ ಡೆಕೋರೇಷನ್ದು ಐಟಮ್ಸ್ ಇದೆ. ಎಲ್ಲ ಸಿಗುತ್ತೆ, ಮನಿ ಐಟಮ್ಸ್ ಇಟ್ಕೊಂಡು ಎಲ್ಲನೂ, ಮತ್ತು ಲೇಡೀಸದು ಶಾಪಿಂಗ್ ಎಲ್ಲ ಸಿಗುತ್ತೆ. ಸೊ ನಮ್ಮದು ಎಕ್ಸ್ಪೀರಿಯೆನ್ಸ್ ಹೀಗಿತ್ತು, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾವು ಇವಾಗ ಇಲ್ಲಿ ಏನೂ ತಿನ್ನಲಿಲ್ಲ ಆ್ಯಂಡ್ ಕುಡ್ದಿಲ್ಲ, ಯಾಕಂದರೆ ರೇಟು ನನಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಆ್ಯಂಡ್ ನಾನು ಹೋದೆ ಬಗಲ್ಗುಂಟೆ ಸಪ್ತಗಿರಿ ಅಪೋಸಿಟ್ ರೋಡೇನೆ, ಅಲ್ಲಿ ಹೋದ್ವಿ. ಬ್ರೌನಿ ಕೇಕ್ ತಿನ್ನೋಕ್ಕೆ ನನಗೆ ತಿನ್ಬೇಕನ್ನಿಸ್ತಾಯಿತ್ತು. ಸೊ ಅಲ್ಲಿ ಹೋಗಿದ್ವಿ. ಸೊ ಬ್ರೌನಿ ಕೇಕ್ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಜಸ್ಟು ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನೇನು ಇದನ್ನು ಪ್ರಮೋಷನ್ಗೋಸ್ಕರ ಏನು ಮಾಡ್ತಿಲ್ಲ. ಸೊ ನಾನು ಚಾಕ್ಲೇಟ್ ಬ್ರೌನಿನ ಆರ್ಡ್ರ್ ಮಾಡಿದೆ. ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ತಿಂದ್ಕೊಂಡು ನಾನು ಹೋದೆ ಡೈರೆಕ್ಟು ಶೋರ್ಮಾ ತಿನ್ನೋಕ್ಕೆ ನಮ್ಮ ತಮ್ಮನಿಗೆ ಆ್ಯಂಡ್ ಅಮ್ಮನಿಗೆ. ನಮಗೆಲ್ಲ ತುಂಬ ಇಷ್ಟ. ಸೊ ನಾನು ತುಂಬ ದಿವಸದಿಂದ ಒಂದು ಜಾಲಹಳ್ಳಿ ಕ್ರಾಸ್ಗೆ ಹೋಗಿ ಬರ್ತಿದ್ದ, ಬಟ್ ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಎಲ್ಲ ಟೈಪ್ಸು ನಿಮಗೆ ಶೋರ್ಮಾ ಸಿಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ಸ್ಪೈಸಿ ಅಂತ ತೊಗೊಂಡಿದ್ದೆ, ಸ್ವಲ್ಪ ಭಯಂಕರನೇ ಸ್ಪೈಸಿ ಇತ್ತು. ಸ್ಪೈಸಸ್ ಯಾರಿಗಿಷ್ಟ ಇಲ್ಲಿ ಬಂದು ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ನೋಡಿ ನಮ್ಮ ಶೌರ್ಮ ಇವಾಗ ರೆಡಿ ಆಗ್ತಾಯಿದೆ. ನಾನು ತಂದೂರಿ ಫ್ಲೇವರ್ನ ಆರ್ಡ್ರ್ ಮಾಡಿದ್ವಿ, ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾರ್ಮಲ್ ಕೂಡ ಯೂಸ್ ಮಾಡಿದ್ವಿ. ಸೊ ಸಿಲಿಂಡ್ರ್ ಪ್ರಾಬ್ಲಮ್ಗೋಸ್ಕರ ಜಾಸ್ತಿ ಸಿಗ್ತಿಲ್ಲ ಅನಿಸುತ್ತೆ. ಸೊ ಫೈನಲಿ ನಾವು ಪಿಕ್ ಮಾಡ್ಕೊಂಡು ಇವಾಗ ಹೊರಟ್ವಿ ಮನೆಗೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.